ಎವ್ರಿವನ್, ತುಂಬ ಜನ ಕೇಳ್ತಾ ಇದ್ರಿ ಬೇಬಿ ಕುಚ್ಚು ಹಾಕಿದಾಗ ಇಲ್ಲ ಯಾವುದೇ ಕ್ರೋಶ ಕುಚ್ಚು ಹಾಕಿದಾಗ ಕುಚ್ಚನ್ನ ಮಡಚಿಟ್ಟಾಗ ನಮಗೆ ಫುಲ್ ಸುಕ್ ಬರುತ್ತೆ, ಕಸ್ಟಮರ್ ಕೊಡೋ ಅಷ್ಟರಲ್ಲಿ ಸ್ವಲ್ಪ ಮೇಲ್ಗಡೆ ಬಂದುಬಿಟ್ಟಿರುತ್ತೆ, ಸ್ಟ್ರೈಟಾಗಿ ಕೂತ್ಕೊಂಡಿರೋದಿಲ್ಲ ಅಂತ ಹೇಳಿ. ಅವ್ರಿಗೆ ನಾನು ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ತುದಿಯಲ್ಲಿ ಎರಡು ಕಡೆ ಸೀರೆ ಮಡಚಿ ಕುಚ್ಚು ಏನು ಬರುತ್ತೆ ಮುಂದ್ಗಡೆ ಬರುತ್ತಲ್ಲ ಆ ಥರ ಮಾಡ್ಕೋಬೇಡಿ. ನಾವು ಎರಡು ಸೈಡು ಸಮ ತಗೊಂಡು ಸ್ವಲ್ಪ ಸೀರೆನ ಹಿಂದೆ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಕೊಳ್ಳಿ, 1 or 2 ಸೆಂಟಿಮೀಟರ್ ಅಷ್ಟು ಡಿಸ್ಟೆನ್ಸ್ ಮಾಡಿಕೊಂಡು ಹಿಂದ್ಗಡೆ ಕುಚ್ಚನ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅಂದರೆ ಕ್ಲೀನಾಗಿ ಹೇಗೆ ಮಾಡಿರ್ತೀರೋ ಮಡ್ಚ್ಕೊಂಡು ಸ್ವಲ್ಪ ಹಿಂದೆ ಮಾಡಿಕೊಂಡು ಇಟ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಅದನ್ನು ಹಾಗೆ ಫೋಲ್ಡ್ ಮಾಡಿ. ನೋಡಿ ನಾನು ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಫೋಲ್ಡ್ ಮಾಡಿ ಕ್ಲೀನಾಗಿ ನಾವು ಮಡ್ಚ್ಬೇಕಾದ್ರೆ ಏನು ಮಾಡಬೇಕು, ಅದು ಕುಚ್ಚೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಮಡ್ಚ್ಕೊಬೇಕು. ಅದಾದಮೇಲೆ ನಾರ್ಮಲ್ ನಾವು ಹೇಗೆ ಫೋಲ್ಡಿಂಗ್ ಮಾಡ್ತೀವೋ ಅದೇ ಥರ ಫೋಲ್ಡಿಂಗ್ ಮಾಡಿಟ್ಕೊಳ್ಳಿ. ಸೊ ಕುಚ್ಚುಗಳು ಏನೂ ಹಾಳಾಗೋದಿಲ್ಲ, ಏನೂ ಸುಕ್ಕಾಗೋದಿಲ್ಲ. ನಾವು ಕಸ್ಟಮರಿಗೆ ಕೊಟ್ಟ ಮೇಲೂ ಅಷ್ಟೇ ಅವ್ರಿಗೂ ಇದೇ ಥರ ಸಜೆಸ್ಟ್ ಮಾಡಿ, ಇದೇ ಥರ ಸೀರೆ ಇಟ್ಕೊಳ್ಳಿ ಅಂತ ಹೇಳಿ. ಸೊ ಯಾವುದೇ ಥರ ಸುಕ್ ಬರೋದಿಲ್ಲ, ಏನೂ ಬರೋದಿಲ್ಲ, ಕ್ಲೀನಾಗಿ ಇಟ್ಕೋಬೋದು. ನಾನು ಮತ್ತೆ ನೋಡಿ ಸೀರೆನ ನಾನು ಮಡ್ಚಿದ್ದೆ ಅಲ್ಲ, ಮತ್ತೆ ತೆಗೆದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಯಾವ ಥರ ಮಡ್ಚಿದ್ನೋ ಅದೇ ರೀತಿನೇ ಓಪನ್ ಮಾಡ್ತೀನಿ. ನೋಡಿ ಈಗಲೇ ನೋಡಿ ಹೇಗಿದೆ ಅಂದರೆ ಸ್ಟ್ರೈಟಾಗೇ ಇದೆ, ಸ್ಟ್ರೈಟ್ನಿಂಗ್ ಆಗೇ ಇದೆ, ಯಾವುದೇ ಥರ ಫೋಲ್ಡಿಂಗ್ ಆಗಲಿ ಸುಕ್ಕಾಗಲಿ ಆ ಥರ ಏನೂ ಆಗಿಲ್ಲ, ತುಂಬ ಕ್ಲಿಯರಾಗಿದೆ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.